ಹಾಯ್ ಹಲೋ ನಮಸ್ಕಾರ. ಭುವನ ಗಿರಿ ಭುವನೇಶ್ವರಿ ಚಾನಲ್ಗೆ ಸಂಧ್ಯಾ ಭಾಸ್ಕರ್ ಶೇಟ್ ಮಾಡುವ ಪ್ರೀತಿಯ ಸುಸ್ವಾಗತಗಳು. ಇವತ್ತು ಕೊಬ್ಬರಿ ಸ್ವೀಟ್ ಮಾಡೋಣ, ಕೊಬ್ಬರಿ ಬರ್ಫಿ ಮಾಡೋಣ. ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಕೂಡ ಆಗುವಂಥ ಸ್ವೀಟ್. ಮನೇಲಿ ಏನೇ ಐಟಮ್ ಇಲ್ಲದೆ ಇದ್ದರೂ ತೆಂಗಿನಕಾಯಿ ಸಕ್ಕರೆ ಇದ್ದರೆ ಎರಡೇ ವಸ್ತುಲಿ ಆರಾಮಾಗಿ ಮಾಡ್ಕೊಳ್ಳೋವಂಥ ಒಂದು ಸ್ವೀಟ್ ರೆಸಿಪಿ. ಮನೆಗೆ ಸಡನ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸೂಪರ್ ಕೊಬ್ಬರಿ ಬರ್ಫಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಯಾರು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ಸೇರುತ್ತೆ. ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಪ್ಲೀಸ್ ಹಾಗಾಗಿ ಬೆಲ್ ಐಕನ್ನ ಒತ್ತಿ, ಜೊತೆಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಕೊಬ್ಬರಿ ಸ್ವೀಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ಅಂತ ನೋಡ್ಕೊಂಬರೋಣ ಬನ್ನಿ. ಸುಮಾರು ಒಂದು ದೊಡ್ಡ ತೆಂಗಿನಕಾಯಿ ತೊಗೊಂಡಿರೋವಂಥದ್ದು, ಒಣಗಿರೋ ಕೊಬ್ಬರಿ ಅಂದರೆ ಸುಮಾರು ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ತುರಿ ಏನು ಪೌಡ್ರ್ ಮಾಡ್ಕೊಂಡಿಲ್ಲ, ಹಾಗೇ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಬೇಕು. ಹಾಗೆ ಸುಮಾರು ಒಂದು ಲೋಟಕ್ಕಿಂತ ಜಾಸ್ತಿ ಸಕ್ಕರೆ, ಅಂದರೆ ಸುಮಾರು ಒಂದು 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 2 ಲವಂಗ, ಹಾಗೆ ಏಲಕ್ಕಿ, ಸ್ವಲ್ಪ ನೀರು, ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ನಾನು ಈ ಲೋಟದ ಅಳತೆಯಲ್ಲಿ ಸಕ್ಕರೆನ ತೊಗೊಂಡಿರೋದು. ಸುಮಾರು 1 ರಿಂದ 1/4 ಲೋಟ. ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲೊಂದು ದೊಡ್ಡ ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸುಮಾರು 1 ಲೋಟ ಆಗೋಷ್ಟು. ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಸಕ್ಕರೆಯನ್ನು ಕರಗಿಸ್ಕೊತಾ ಇದ್ದೀನಿ. ನೀವು ಸಿಹಿನ ತುಂಬ ಇಷ್ಟಪಡ್ತೀರಾ ಅಂತ ಆದರೆ 1 ಲೋಟದ ಬದಲಿಗೆ 1.5 ಲೋಟ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಬೋದು. ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಕ್ಕರೆ ಕರಗಿ ನೀರಾಗುತ್ತೆ. ಈ ಥರ ಪಾಕ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಪಾಕ ಮಾಡ್ಕೋಬೇಕಾಗತ್ತೆ, ಮಿಕ್ಸ್ ಮಾಡಿಕೊಂಡು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗ ನಾನು ಲವಂಗ ಮತ್ತು ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಇದರ ಪೌಡರ್ನೂ ಕೂಡ ಹಾಕ್ಕೋಬೋದು, ಏಲಕ್ಕಿ ಪೌಡರ್ನ. ನಾನು ಇದನ್ನು ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ, ಪೌಡರ್ ಏನೂ ಮಾಡಿಲ್ಲ. ಹಾಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಸ್ವಲ್ಪ ಕರಗಿ ಜೊತೆಗೆ ಕಟ್ಟಿ ಆದ ಹಾಗೆ ಅನಿಸುತ್ತೆ, ಅಂದರೆ ಸ್ವಲ್ಪ ಪಾಕ ಬರಬೇಕು. ಸುಮಾರು 2 ಎಳೆ ಪಾಕ ಅಂತೀವಲ್ವ, ಆ ಥರ ಪಾಕ ಬರೋ ತನಕ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಪಾಕ ಬಂದಿದೆಯಾ ಏನು ಅಂತ. ಆದರೆ ಕೈ ಮಾತ್ರ ಬಿಡಬೇಡಿ ಸಕ್ಕರೆನ ಪಾಕ ಆಗುವಾಗ, ಯಾಕಂದರೆ ಪಾಕ ಗಟ್ಟಿಯಾಗೋದ್ರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ, ಉಂಡೆ ಆಗೋಗುತ್ತೆ. ನೋಡಿ, ಈಗ ಪಾಕ ಬಂದಿದೆ. ಈಗ ನಾನು ಇಟ್ಕೊಂಡಂಥ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಸುಮಾರು 2 ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಕಳೆದ ವಿಡಿಯೋಗಳಲ್ಲಿ ನಾನು ಪಾಕನ ಹೇಗೆ ನೋಡೋದು ಅಂತ ಕೂಡ ತೋರಿಸಿದ್ದೆ ಫ್ರೆಂಡ್ಸ್, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಹೇಗೆ ನೋಡೋದು ಅಂದರೆ, ಸೌಟಿಂದ ನಾವು ಏನು ಸಕ್ಕರೆ ಪಾಕ ಮಾಡೋದಕ್ಕೆ ಹಾಕಿರ್ತೀವಲ್ವ, ಅದನ್ನು ಮೇಲೆತ್ತಿದಾಗ ಕೊನೆಯ ಹನಿ ಎಳೆಯಾಗಿ ಬಿದ್ದರೆ ಅದು 1 ಎಳೆ ಪಾಕ ಅಥವಾ 2 ಎಳೆ ಪಾಕ. 2 ಎಳೆಯಾಗಿ ಬಿದ್ದರೆ 2 ಎಳೆ ಪಾಕ, ಅಥವಾ 1 ಎಳೆಯಾಗಿ ಬಿದ್ದರೆ 1 ಎಳೆ ಪಾಕ ಅಂತ ಅಂದ್ಕೋಬೋದು. ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಥರ ಒಂದು ಪ್ಲೇಟ್ಗೆ ತುಪ್ಪ ಹಾಕಿಬಿಟ್ಟು ತುಪ್ಪನ ಚೆನ್ನಾಗಿ ಪ್ಲೇಟ್ನ ತುಂಬ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸವರಬೇಕು ಚೆನ್ನಾಗಿ ಬಟ್ಲಿಗೆ. ನೀವು ಬಟ್ಲು ಅಥವಾ ತೊಗೋಬೋದು, ಅಥವಾ ಟ್ರೇ ಥರ ಕೇಕ್ ಟ್ರೇ ಬರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಅದಕ್ಕೆ ನಾವು ಮಾಡಿಟ್ಟಿರೋಂಥ ಸಕ್ಕರೆಯ ಕೊಬ್ಬರಿಯ ಏನು ಮಿಶ್ರಣ ಇದೆಯಲ್ಲ, ಇದನ್ನು ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ ತಕ್ಷಣ, ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಯಾಕೆಂದರೆ ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿಯಲ್ಲಿ ಒಂದೊಳ್ಳೆ ಶೈನಿಂಗ್ ಬರುತ್ತೆ, ಜೊತೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಚೆನ್ನಾಗಿ ಕರಗಬೇಕು ಕೊಬ್ಬರಿಯಲ್ಲಿ, ಅಲ್ಲಿ ತನಕ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಇಲ್ಲಿ ಆಪ್ಷನಬಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ.
ತುಪ್ಪದ ಬದಲಿಗೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ಎರಡನ್ನೂ ಹಾಕದೇ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಹಾಕಿಬಿಟ್ಟು ಚೆನ್ನಾಗಿ ಕೊಬ್ಬರಿ ಗಟ್ಟಿಯಾಗೋ ತನಕನೂ ನೋಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದು ತವಾ ಬಿಡಬೇಕು. ಕೊಬ್ಬರಿ ಪ್ಯಾನ್ ಬಿಡೋ ತನಕನೂ ಚೆನ್ನಾಗಿ ಕೈ ಬಿಡದೇನೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು 15 ನಿಮಿಷದಲ್ಲೆಲ್ಲ ಆಗುವಂಥ ಸ್ವೀಟ್ ಫ್ರೆಂಡ್ಸ್, ಆದರೆ ಅಷ್ಟೇ ಪೇಷನ್ಸ್ ಇಟ್ಕೊಂಡು ಮಾಡ್ಕೊಳ್ಬೇಕು. ನೋಡಿ ಈಗ ಇದು ಸುಮಾರು ತಳ ಬಿಡ್ತಾ ಬಂದಿದೆ. ಸುಮಾರು ಈ ಥರ ಚೆನ್ನಾಗಿ ಕುದ್ದು ತಳ ಬಿಡ್ತಾ ಇದೆ ಅನ್ನುವಾಗ ನಾವು ನೋಡ್ಕೋತಾ ಇರಬೇಕು. ಗಂಟುಗಳೇನು ಬರದೇ ಇರೋ ಥರ ನೋಡ್ಕೊಳ್ಳಿ. ನೋಡಿ ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಕೊಬ್ಬರಿ ಪೂರ್ತಿಯಾಗಿ ಸಕ್ಕರೆ ಪಾಕವನ್ನು ಹೀರಿಕೊಂಡು ಗಟ್ಟಿಯಾಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ನೀವು ಕುದಿಸ್ಬೇಕಾಗತ್ತೆ. ನೋಡಿ ಎಷ್ಟು ಆಲ್ರೆಡಿ ಗಟ್ಟಿಯಾಗಿದೆ ಅಂತ. ಈ ಥರ ಗಟ್ಟಿಯಾಗೋ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಸಕ್ಕರೆ ಪೂರ್ತಿಯಾಗಿ ಗಟ್ಟಿಯಾಗಿ ರವೆ ಥರ ಆಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೋತಾ ನೋಡಿ. ಈ ಥರ ಗಟ್ಟಿಯಾದರೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ನಮ್ಮ ಸಕ್ಕರೆ ಬರ್ಫಿ ರೆಡಿಯಾಗಿದೆ, ಕೊಬ್ಬರಿ ಬರ್ಫಿ ಕೂಡ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ತುಂಬ ಥರ ಹೆಸರಲ್ಲಿ ಕರೀತಾರೆ ಫ್ರೆಂಡ್ಸ್. ಕೊಕೊನೆಟ್ ಬರ್ಫಿನ ನಿಮ್ಮ ಊರಲ್ಲಿ ಯಾವ ರೀತಿ ಕರೀತಾರೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಈಗ ತುಪ್ಪ ಸವರಿರೋವಂಥ ಬಟ್ಲಿಗೆ ನಾನು ಕೊಬ್ಬರಿ ಬರ್ಫಿನ ಹಾಕ್ಕೋತಾ ಇದ್ದೀನಿ. ಏನು ರೆಡಿ ಮಾಡಿದ್ವಲ್ಲ ಮಿಶ್ರಣವನ್ನು ಹಾಕ್ಕೊತಿರೋವಂಥದ್ದು. ನೋಡಿ ಈ ಥರ ಹಾಕಿಬಿಟ್ಟು ತೆಳುವಾಗಿ ನಿಮಗೆ ಯಾವ ಬರ್ಫಿ ತುಂಬ ದಪ್ಪ ಬೇಕಿದ್ರೆ ದಪ್ಪ ಮಾಡಿಕೊಂಡು ಹರಡ್ಕೊಳ್ಳಿ, ತೆಳು ಬೇಕಿದ್ರೆ ತೆಳುವಾಗಿ ಹರಡ್ಕೊಂಡ್ರು ಸಾಕಾಗುತ್ತೆ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಹರಡ್ಕೊಂಡ್ರೆ ಆಯಿತು. ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಹರಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಬರ್ಫಿ ರೆಡಿ ಆಗುತ್ತೆ. ನೋಡಿ ಪೂರ್ತಿಯಾಗಿ ಬಟ್ಲಿಗೆ ಈ ಥರ ಹರಡ್ಕೋಬೇಕು. ಫಸ್ಟಿಗೆ ಈ ಥರ ಪೂರ್ತಿಯಾಗಿ ಹರಡಿ ಒಂದು 2ರಿಂದ 3 ಅವರ್ ನೀವು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಂದು 20 ನಿಮಿಷ ತಣ್ಣಗಾದ ನಂತರ ನೀವು ಅದನ್ನು ಕೂಡ ಕಟ್ ಮಾಡ್ಕೋಬೋದು. ನೋಡಿ ಕೊನೆಗೆ ಉಳಿದಿರೋ ಅಂಥದ್ದು ಎಷ್ಟೋ ಗಟ್ಟಿಯಾಗ್ಬಿಟ್ಟಿತ್ತು ಅಂದರೆ ಸ್ಪೂನಲ್ಲಿ ಕೆರೆದು ಹಾಕಿದ್ದೀನಿ. ಅಷ್ಟು ಒಂಥರ ಸಕ್ಕರೆ ಥರ ಆಗೋಗಿತ್ತು ಫ್ರೆಂಡ್ಸ್. ಅದನ್ನು ಕೂಡ ನಾನು ವೇಸ್ಟ್ ಮಾಡಿದೆ. ಅದ್ರ ಮೇಲೆ ಹಾಕ್ಕೊಂಡು ಈ ಥರ ಹರಡ್ಕೊಂಡಿದ್ದೀನಿ. ಈ ಥರ ಹರಡ್ಕೊಂಡು ಒಂದು 20 ನಿಮಿಷ ಆದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಪೂರ್ತಿಯಾಗಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಆಲ್ರೆಡಿ ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಈಸಿಯಾಗಿ ಬರ್ಫಿಗಳನ್ನು ಮಾಡ್ಕೋಬೋದು. ಈ ಬರ್ಫಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಇದೇ ಥರ ಈಸಿ ರೆಸಿಪಿಗಳಿಗಾಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.